ಅಯ್ಯೋ, ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಬೇಗ ಹೇಳೋ, ರೆಡಿ ಮಾಡಬೇಕು ಎಂದು ಅಮ್ಮ ಗೊಣಗುತ್ತಾ ಮಕ್ಕಳನ್ನು ಕೃಷ್ಣ ರಾಧೆ ವೇಷ ಧರಿಸಿ ರೆಡಿ ಮಾಡಿದರು. ಅತ್ತ ಶಾಲಾ ಶಿಕ್ಷಕಿಯರು ಯಶೋದೆಯಂತೆ ಮಕ್ಕಳನ್ನು ಬರಮಾಡಿಕೊಂಡರು. ಇಡೀ ಶಾಲೆಯಲ್ಲಿ ಪುಟ್ಟ ಮಕ್ಕಳು ಕೃಷ್ಣನಂತೆ ತುಂಟಾಟ ಮಾಡಿದರೂ ಶಾಲಾ ಶಿಕ್ಷಕರು ತಾಳ್ಮೆ ಕಳೆದುಕೊಳ್ಳದೆ ಮಕ್ಕಳ ಕೃಷ್ಣಲೀಲೆಯಲ್ಲಿ ಪಾಲ್ಗೊಂಡರು. ಹೌದು, ಈ ದೃಶ್ಯಗಳು ಭದ್ರಾವತಿ ನಗರದ ಟೈಮ್ ಸ್ಫೂರ್ತಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕಂಡುಬಂದಿತ್ತು. ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾದ ಶಾರದಾ ಶ್ರೀನಿವಾಸ್ ಸಂಸ್ಕೃತ ಸೌರಭ ಸಂಸ್ಥೆಯ ಸದಸ್ಯರು ಮತ್ತು ಪದ್ಮಶ್ರೀ ಗೋವಿಂದರಾಜ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕರು ರೇಷ್ಮಾ ಟಿ.ಎನ್. ಪ್ರಾಂಶುಪಾಲರು ಇದ್ದು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಂದ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಪುಟಾಣಿ ಮಕ್ಕಳು ಬಾಲಕೃಷ್ಣ, ರಾಧೆ ಮತ್ತು ಯಶೋದೆ ವೇಷವನ್ನು ಧರಿಸಿ ನಗರದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಇಸ್ಕಾನ್ ದೇವಾಲಯದಲ್ಲಿ ಪ್ರದರ್ಶನ ನೀಡಿದರು. ಉತ್ತಮ ಪ್ರದರ್ಶನ ತೋರಿದ ಮಕ್ಕಳಿಗೆ ಬಹುಮಾನ ಹಾಗೂ ಶಾಲೆಯಲ್ಲಿ ಆಯೋಜಿಸಿದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪಾರಿತೋಷಕ ವಿತರಿಸಲಾಯಿತು. ಪೂರ್ವ ಪ್ರಾಥಮಿಕ ಮಕ್ಕಳಿಂದ ಭಗವದ್ಗೀತೆ ಪಠಣ, ಶ್ರೀಕೃಷ್ಣ ಭಕ್ತಿಗೀತೆಗೆ ನೃತ್ಯವನ್ನು ಮಾಡಿದರು. ಕೃಷ್ಣ ಬಾಲಲೀಲೆಗಳನ್ನು ಮಕ್ಕಳಿಗೆ ತಿಳಿಸುತ್ತಾ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳ ಪ್ರಾಮುಖ್ಯತೆ ಇರುವಲ್ಲಿ ಶ್ರೀಕೃಷ್ಣ ಇರುತ್ತಾನೆ ಎಂದು ತಿಳಿಸುತ್ತಾ ತೀರ್ಪುಗಾರಿಕೆಯನ್ನು ಕೂಡ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಹಾಗೆಯೇ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶಿಲ್ಪ, ಪ್ರಾರ್ಥನೆಯನ್ನು, ಪ್ರತಿಮಾ ಸ್ವಾಗತವನ್ನು, ಸಂಗೀತ, ಬಹುಮಾನದ ಜವಾಬ್ದಾರಿಯನ್ನು ನಮಿತಾ ಹಾಗೂ ಜ್ಯೋತಿ, ವಂದನಾರ್ಪಣೆಯನ್ನು ಧನಲಕ್ಷ್ಮಿ ಅವರು ನಡೆಸಿಕೊಟ್ಟರು. ಒಟ್ಟಾರೆಯಾಗಿ ಸಾಂಸ್ಕೃತಿಕ ತಂಡದ ಶ್ರಮ ಶ್ಲಾಘನೀಯವಾಗಿತ್ತು. ಇನ್ನು ಪ್ರಾಂಶುಪಾಲರಾದ ರೇಷ್ಮಾ ಟಿ.ಎನ್. ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡುತ್ತಾ ಶ್ರೀಕೃಷ್ಣನ ಲೀಲೆಗಳನ್ನು ತಿಳಿಸಿದರು. ವಿವೇಕವಿದ್ದಲ್ಲಿ ಶ್ರೀಕೃಷ್ಣನು ಇರುತ್ತಾನೆ. ಆದ್ದರಿಂದ ವಿದ್ಯಾರ್ಥಿಗಳು ವಿದ್ಯೆಯೊಂದಿಗೆ ವಿನಯ ವಿವೇಕಗಳನ್ನು ಬೆಳೆಸಿಕೊಳ್ಳಲು ಕರೆ ನೀಡಿದರು. ಈ ನಡುವೆ ಹೃದಯ ಸ್ಪರ್ಶಿ ಕೃಷ್ಣ ವೇಷಭೂಷಣ ಪ್ರದರ್ಶನದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಮಕ್ಕಳು ಬಾಲಕೃಷ್ಣನಂತೆ ವೇಷ ಧರಿಸಿ ನವಿಲುಗರಿಗಳು ಮತ್ತು ಬೆಣ್ಣೆ ಮಡಿಕೆಗಳೊಂದಿಗೆ ಎಲ್ಲರ ಹೃದಯಗಳನ್ನು ತಮ್ಮ ಮುಗ್ಧತೆ ಮತ್ತು ಮೋಡಿಯಿಂದ ಸೆರೆ ಹಿಡಿದರು. ಇನ್ನುಳಿದ ನೃತ್ಯ ಪ್ರದರ್ಶನಗಳು ಶಕ್ತಿ ಮತ್ತು ಬಾಲಲೀಲೆಗಳ ಮಿಶ್ರಣವಾಗಿದ್ದು ಬೃಂದಾವನದ ಸಂತೋಷದಾಯಕ ರಸಲೀಲೆಯನ್ನು ಜೀವಂತಗೊಳಿಸಿದವು.